ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11ನೇ ಸೀಸನ್ 12ನೇ ವಾರಕ್ಕೆ ಇದೀಗ ಕಾಲಿಟ್ಟಿರುವಂಥದ್ದು. ವಾರದ ಮೊದಲ ಟಾಸ್ಕ್ನಲ್ಲಿ ಸೋತಂಥ ರಜತ್ ತಂಡದಿಂದ ಐಶ್ವರ್ಯ ಅವರನ್ನ ತ್ರಿವಿಕ್ರಮ್ ಟೀಮ್ ನಾಮಿನೇಟ್ ಮಾಡ್ತಾರೆ. ಎರಡನೇ ಟಾಸ್ಕ್ ಅಂತ ಬಂದಾಗಲೂ ಕೂಡ ರಜತ್ ತಂಡ ಸೋತ್ ಹೋಗುತ್ತೆ. ರಜತ್ ಅವರನ್ನೇ ಇವರು ನಾಮಿನೇಟ್ ಮಾಡ್ತಾರೆ. ಮೂರನೇ ಟಾಸ್ಕ್ನಲ್ಲೂ ಕೂಡ ರಜತ್ ಟೀಮ್ ಸೋಲು ಕಂಡು ಮೋಕ್ಷಿತಾ ಅವರನ್ನ ನಾಮಿನೇಟ್ ಮಾಡಲಾಗುತ್ತೆ. ಸ್ನೇಹಿತರೆ, ಸೊ ಈ ವಾರದ ಒಂದು ಟಾಸ್ಕ್ ಅನ್ನ ನೋಡಿದ್ರೆ ಚೈತ್ರಾ ಕುಂದಾಪುರ ಯಾವ ರೀತಿಯಾಗಿ ಉಸ್ತುವಾರಿ ಮಾಡಿದ್ರು ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಮೋಸದಿಂದ ಇವರ ಟೀಮ್ ವಿನ್ ಆದ್ರ ಅನ್ನುವಂಥದ್ದು ಕೂಡ ಬರುತ್ತೆ. ಯಾಕಂತಂದ್ರೆ ಕೆಲವೊಂದು ಕಡೆ ಪಾಸ್ ಅಥವಾ ಚೈತ್ರಾ ಉಸ್ತುವಾರಿ ಇಲ್ಲ ಅಂತಿದ್ರೆ ಈ ಗೇಮ್ನ ಪಕ್ಕ ರಜತ್ ಅವರು ವಿನ್ ಆಗ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸೊ ನಿನ್ನೆ ಎಪಿಸೋಡ್ನಲ್ಲಿ ನಾವು ನೋಡ್ಬೋದು, ಚೈತ್ರಾ ಕುಂದಾಪುರ ಅವರು ಉಸ್ತುವಾರಿ ಬಿಟ್ಟು ಆಟಕ್ಕೆ ಇಳಿತಾರೆ, ಆಟವನ್ನ ಆಡ್ತಾರೆ. ಆದರೆ ಆಟವನ್ನ ಆಡೋದಕ್ಕೆ ಅವ್ರ ಕೈಯಲ್ಲಿ ಆಗೋದೇ ಇಲ್ಲ. ಒಂದು ಬಾಲನ್ನು ಕೂಡ ಪಾಸ್ ಮಾಡೋದಕ್ಕಾಗಲ್ಲ. ಅಲ್ಲಿ ರಜತ್ ಅವರು ಯಾವುದೇ ಫೌಲ್ಗಳನ್ನು ಕೂಡ ಕೊಡಲ್ಲ, ನೀನು ಹಾಕಮ್ಮ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಚೈತ್ರಾ ಕುಂದಾಪುರ ಅವರಿಗೆ ಕರ್ಮ ರಿಟರ್ನ್ಸ್ ಆಯ್ತಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸೊ ನಿಮಗೂ ಕೂಡ ಹೌದು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ. 79ನೇ ದಿನ ಟಾಸ್ಕ್ ವಿಚಾರದಲ್ಲಿ ರಜತ್ ಹಾಗೆ ಚೈತ್ರಾ ಕುಂದಾಪುರ ನಡುವೆ ಭಾರಿ ಗಲಾಟೆ ಆಗುತ್ತೆ. ಈ ವಾರದ ಟಾಸ್ಕ್ ಕಂಪ್ಲೀಟ್ ಫೇವರಿಸಮ್ ಆಯ್ತು, ಮೋಸ ಆಯ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಬಹುಶಃ ವೀಕೆಂಡ್ ಅಲ್ಲಿ ಮಾತನಾಡಬಹುದು. ಚೈತ್ರಾ ಕುಂದಾಪುರ ಅವರೇ ನೀವು ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಿದ್ರ ಅನ್ನುವಂತ ಪ್ರಶ್ನೆ ಮಾಡುವ ಸಾಧ್ಯತೆ ಇರುತ್ತೆ. ತ್ರಿವಿಕ್ರಮ್ ತಂಡದಿಂದ ರಜತ್ ತಂಡವನ್ನ ಉಸ್ತುವಾರಿ ಮಾಡೋದಕ್ಕೆ ಚೈತ್ರಾ ಕುಂದಾಪುರ ಬಂದ್ರೆ ತ್ರಿವಿಕ್ರಮ್ ತಂಡವನ್ನ ರಜತ್ ತಂಡದ ಐಶ್ವರ್ಯ ಅವರು ಉಸ್ತುವಾರಿ ಮಾಡ್ತಾರೆ. ಇದು ಮೊದಲ ಟಾಸ್ಕ್. ಆದ್ರೆ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ನೀಡಿದಂತಹ ನಿಯಮಗಳ ಜೊತೆಗೆ ತಮ್ಮದೇ ಆದಂತಹ ಹೊಸ ನಿಯಮಗಳನ್ನ ಕೂಡ ಸೇರಿಸಿ ಅತ್ಯಂತ ಹೀನ ಮಟ್ಟದಲ್ಲಿ ಉಸ್ತುವಾರಿ ಮಾಡ್ತಾರೆ. ಕರ್ನಾಟಕ ಕದರ್ ತಂಡ ಸೋಲಿಗೆ ಇದರಿಂದ ಕಾರಣ ಆಗುತ್ತೆ. ಟಾಸ್ಕ್ ಆಡುವಾಗ ಮಾತನಾಡಿದ್ದಕ್ಕೆ ಚಿಕ್ಕ ಚಿಕ್ಕ ವಿಚಾರವನ್ನ ಇಟ್ಕೊಂಡು ಎಲ್ಲದಕ್ಕೂ ಕೂಡ ಚೈತ್ರಾ ಫೌಲ್ ಕೊಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, 20 ಸೆಕೆಂಡ್ಗಳ ಲೆಕ್ಕವನ್ನು ಕೂಡ ಬಹಳ ನಿಧಾನವಾಗಿ ಹಾಕಿ ಗೆಲ್ಲಬಹುದಾಗಿದ್ದಂಥ ತಂಡವನ್ನು ಸೋಲುವಂತೆ ಮಾಡಿ ತಮ್ಮ ತಂಡವನ್ನು ಮೋಸದಿಂದ ಗೆಲ್ಲಿಸ್ತಾರೆ. ಸ್ನೇಹಿತರೆ, ಸೊ ಇದು ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣಿದೆ. ಸಾಕಷ್ಟು ಟ್ರೋಲ್ ಪೇಜ್ಗಳಲ್ಲೂ ಕೂಡ ಆಕೆ ಕೊಟ್ಟಿರುವಂಥ ಫೌಲ್ ವಿಚಾರವಾಗಿ ಚರ್ಚೆ ಮಾಡಿದ್ದೂ ಕೂಡ ಇದೆ. ಆ ಒಂದು ಫುಟೇಜನ್ನು ಹಿಡ್ಕೊಂಡು ಸೊ ಆ ತಂಡದವರಿಗೆ ಗೊತ್ತು, ತ್ರಿವಿಕ್ರಮ್ ತಂಡದವರಿಗೆ ಚೈತ್ರಾ ಅವರನ್ನು ಕಳಿಸಿದ್ರೆ ಪಕ್ಕ ನಾವು ಗೆಲ್ತೀವಿ ಅನ್ನುವಂಥದ್ದು. ಅಲ್ಲಿ ಭವ್ಯ ಅವರು ಕೂಡ ತುಂಬಾ ಮೋಸ ಮಾಡಿದ್ದಾರೆ, ಅದು ಕೂಡ ಗೊತ್ತಿದೆ. ಇದನ್ನ ರಜತ್ ತೀವ್ರವಾಗಿ ಖಂಡಿಸ್ತಾರೆ. ಇದು ರಜತ್ ಹಾಗೆ ಚೈತ್ರಾ ನಡುವೆ ಮೊದಲ ದಿನ ಜಗಳಕ್ಕೆ ಕಾರಣ ಆಗುತ್ತೆ. ಗೇಮ್ ನಿಲ್ಲಿಸಿ ಬಿಡೋಣ ಅಂತ ರಜತ್ ತಂಡಕ್ಕೆ ಹೇಳ್ತಾರೆ. ಸೊ ನೂಕಾಟ ತಲ್ಲಾಟ ಕೂಡ ನಡೆಯುತ್ತೆ. ಇಬ್ರು ಕೂಡ ಏಕವಚನದಲ್ಲಿ ಮನ ಬಂದಂತೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಭವ್ಯ ಗೌಡ ಚೈತ್ರಾಳ ಬಾಯಿ ಕೈ ಹಿಡಿದು ಮಾತನಾಡದಂತೆ ಗಟ್ಟಿಯಾಗಿ ಹಿಡ್ಕೊಂಡ್ರು ಕೂಡ ರಜತ್ತನ್ನ ಮನೆಯೊಳಗೆ ಕರ್ಕೊಂಡು ಹೋಗಲಾಗುತ್ತೆ. ಇದಾದ ನಂತರ ಮಂಜು ಹಾಗೆ ರಜತ್ ನಡುವೆ ಕೂಡ ಗಲಾಟೆ ಆಗುತ್ತೆ. ಅದು ಪ್ರಾಣ ಪಕ್ಷಿ ಅದು ಇದು ಅನ್ನುವಂಥದ್ದೆಲ್ಲ ನಡೆಯುತ್ತೆ. ಮಂಜಣ್ಣ ಕೂಡ ನೇಣು ಬಿಕ್ಕೊಳ್ಳಿ ಅನ್ನೋದು ಇವರು ಐಶ್ವರ್ಯ ಅವ್ರಿಗೆ ಹೇಳಿದ್ದಾರೆ ಲಾಸ್ಟ್ ಟೈಮ್. ಸೊ ತನಗೆ ಬಂದಾಗ ಮಾತ್ರ ಅದು ಬೇರೆ ನನಗೆ ಫ್ಯಾಮಿಲಿ ಇದೆ, ಬೇರೆಯವ್ರು ನೋಡ್ತಾರೆ ಅನ್ನುವಂಥದ್ದು. ಅಥವಾ ಬೇರೆಯವ್ರಿಗೆ ಹೇಳುವಾಗ ಮಂಜಣ್ಣ ಅವರ ಫ್ಯಾಮಿಲಿ ಅಥವಾ ಅವ್ರ ಫ್ಯಾಮಿಲಿ ಎಲ್ಲಿ ಹೋಗಿತ್ತು, ಸೊ ಚಿಕ್ಕ ಹುಡುಗ ಅಂತ ಧನು ಅವ್ರಿಗೆ ಹೇಳ್ತಾರೆ. ಅದ್ರ ಬಗ್ಗೆ ಕೂಡ ಮಾತನಾಡ್ತಾರೆ, ಕೆಟ್ಟ ಪದಗಳನ್ನು ಬಳಸ್ತಾರೆ. ಚೈತ್ರಾ ಅವರ ಉಸ್ತುವಾರಿ ಬಗ್ಗೆ ಹನುಮಂತ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಆಟ ಆಡಿದ್ರೆ ಆಟನೇ ಅಲ್ಲ, ಸೋಲು ಗೆಲುವು ಇದ್ದೇ ಇರುತ್ತೆ. ಆದರೆ ಈ ನಮೂನೆ ಹೊಲಸು ಮಾಡಿಕೊಂಡು ಆಡಿದ್ರೆ ಅದು ಆಟ ಅಲ್ಲ. ಸೊ ಚೈತ್ರಾ ಮೈ ಮೇಲೇನೆ ಬರ್ತಿದ್ಲು, ಅವಳು ಹೆಣ್ಣು ಮಗಳಿದ್ದಾಳೆ ಅಂತ ರಜತ್ ಹಾಗೆ ಚೈತ್ರಾ ಗಲಾಟೆ ಬಗ್ಗೆ ಕೂಡ ಅಸಮಾಧಾನ ಹನುಮಂತ ಅವರು ವ್ಯಕ್ತಪಡಿಸ್ತಾರೆ. ಸೊ ನಾಮಿನೇಷನ್ ಪ್ರಕ್ರಿಯೆ ಬಳಿಕ ಧನರಾಜ್ ಆಗಿರ್ಬೋದು, ಹನುಮಂತ ಬಳಿ ಮಾತನಾಡಿದಂಥ ಉಗ್ರಂ ಮಂಜು ಕ್ಲಾರಿಟಿಯನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ನಿನ್ನೆಯ ಟಾಸ್ಕ್ ಅಂತೂ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಖುಷಿಯಾಗಿರುವಂಥದ್ದು. ಚೈತ್ರಾ ಕುಂದಾಪುರ ಉಸ್ತುವಾರಿ ಮಾಡೋದಕ್ಕೆ ಮಾತ್ರ ಲಾಯಕ್ ಅನ್ನುವಂಥದ್ದು ನಿನ್ನೆ ಪ್ರೂವ್ ಆಗಿದೆ. ಸೊ ನಿನ್ನೆ ಬಾಲ್ ಹಾಕುವಂಥ ಟಾಸ್ಕಲ್ಲಿ ಅಂದರೆ ಕೋಲಿಂದ ಬಾಲನ್ನು ಪಾಸ್ ಮಾಡುವಂಥ ಟಾಸ್ಕಲ್ಲಿ ಆಕೆಗೆ ಆಡೋದಕ್ಕೆ ಆಗಲ್ಲ, ತುಂಬ ಕಾನ್ಷಿಯಸ್ ಆಗ್ತಾರೆ, ಅಳ್ತಾರೆ, ತಲೆ ಚಚ್ಕೊಳ್ತಾರೆ. ಸೊ ಇಲ್ಲಿ ಎಲ್ಲಿ ಹೋಯ್ತು ಚೈತ್ರಾ ಕುಂದಾಪುರ ಅವರ ವಾಯ್ಸ್ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ರಜತ್ ಫೌಲ್ ಅಂತ ಕೊಡ್ತಾ ಇದ್ರೆ ಆಕೆಗೆ ಇನ್ನೂ ಏನು ಆಟ ಆಡೋದಕ್ಕೆ ಆಗ್ತಾ ಇರಲಿಲ್ಲ, ಬಾಲನ್ನೇ ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ರಜತ್ ಅಲ್ಲಿ
ಚೈತ್ರಾ ಕುಂದಾಪುರ ತಮ್ಮ ಟೀಮಿಗೆ ಏನು ಮಾಡಿದಾರೋ ಅದನ್ನು ಯಾವುದನ್ನು ಲೆಕ್ಕ ಹಾಕ್ಕೊಳ್ಳದೆ ಆಡಮ್ಮ ಅಂತ ಹೇಳಿ ಆಕೆ ಎಷ್ಟೇ ಸರಿ ಬಾಲ್ ಕೆಳಗೆ ಹಾಕಿದ್ರೂ ಕೂಡ ಅದನ್ನು ಮತ್ತೆ ಆ ಕೋಲಿಗೆ ಸಿಕ್ಸಿದ್ದಾರೆ. ಸೊ ನಿನ್ನೆಯ ಒಂದು ಟಾಸ್ಕ್ ನೋಡಿದ್ರೆ ಚೈತ್ರಾ ಕುಂದಾಪುರ ಅವರಿಗೆ ಕರ್ಮ ರಿಟರ್ನ್ಸ್ ಅನ್ನೋದು ಪ್ರೂವ್ ಆಗಿದೆ. ಸೊ ನಿನ್ನೆ ಏನೂ ಕೂಡ ಆಕೆಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇನ್ನೊಂದು ಕಡೆ ನಾಮಿನೇಷನ್ ಅಂತ ಬಂದಾಗ ಅದಕ್ಕಿಂತ ಹಿಂದೆ ತಮ್ಮನ್ನು ತಾವು ನಾಮಿನೇಟ್ ಮಾಡ್ಕೊಳ್ಬೇಕು. ಅಂದರೆ ಟಾಸ್ಕ್ ರದ್ದಾದಂಥ ಸಂದರ್ಭ ಅಂತ ಬಂದಾಗ ರಜತ್ ಟೀಮಿಂದ ಹನುಮಂತ್ ಅವರನ್ನು ನಾಮಿನೇಟ್ ಮಾಡ್ತಾರೆ. ಇಲ್ಲಿ ತ್ರಿವಿಕ್ರಮ್ ಭಾರಿ ಒಳ್ಳೆಯವರಾಗ್ತಾರೆ, ನಾನೇ ನಾಮಿನೇಟ್ ಆಗ್ತೀನಿ ಅಂತ. ಸೊ ಅಲ್ಲಿ ಮಂಜು ಅವರು ನಾಮಿನೇಷನ್ ಅಂತ ಬಂದಾಗ ಗೌತಮಿ ಹೆಸರನ್ನಾಗಿರ್ಬೋದು ಅವರ ಹೆಸರನ್ನು ತಗೊಳ್ತಾ ಇರಲಿಲ್ಲ. ಇನ್ನು ಭವ್ಯಗೌಡ ಅಂತ ಬಂದಾಗ ಭವ್ಯಗೌಡ ತನ್ನ ಹೆಸರಾಗಿರ್ಬೋದು ತ್ರಿವಿಕ್ರಮ್ ಹೆಸರನ್ನು ತಗೊಳ್ತಾ ಇರಲಿಲ್ಲ. ಅಲ್ಲಿ ಇದ್ದಿದ್ದು ಚೈತ್ರಾ ಕುಂದಾಪುರ ಮಾತ್ರ. ಆದರೆ ಉಸ್ತುವಾರಿ ಮಾಡಿ ತಮ್ಮ ಟೀಮನ್ನು ಗೆಲ್ಲಿಸಿದ್ದಾರೆ ಅನ್ನುವಂಥ ಕಾರಣಕ್ಕೆ, ಮೋಸ ಮಾಡಿ ಆದರೂ ಗೆಲ್ಲಿಸಿದ್ದಾರೆ ಅನ್ನುವಂಥ ಕಾರಣಕ್ಕೆ ಆಕೆಯ ಹೆಸರನ್ನು ತಗೊಳ್ಳೋದಿಲ್ಲ ತ್ರಿವಿಕ್ರಮ್ ಅವರು. ನಾನೇ ನಾಮಿನೇಟ್ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಎಲ್ಲರೂ ಕೂಡ ಒಂದು ಡಿಸಿಷನ್ ತಗೊಂಡು ಚೈತ್ರಾ ಅವರನ್ನು ನಾಮಿನೇಟ್ ಮಾಡಿದರೆ ಬಹುಶಃ ಎಲ್ಲೋ ಒಂದು ಕಡೆ ಓಕೆ ಆಕೆ ಮಾಡಿದ್ದು ಆಕೆಗೆ ಹಿಂತಿರುಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಆದರೆ ಅಲ್ಲೂ ಕೂಡ ಆಕೆಯನ್ನು ಸೇಫ್ ಮಾಡ್ತಾರೆ. ಸೊ ಅದಾದ ಮೇಲೆ ಚೈತ್ರಾ ಕುಂದಾಪುರ ಅವರು ಇವತ್ತು ನಾವು ನೋಡಬೇಕು, ರಜತ್ ಟೀಮ್ ವಿನ್ ಆಗಿದ್ದಾರೆ. ಸೊ ಅವರ ಟೀಮಿಂದ ಒಬ್ಬರನ್ನ ಸೇಫ್ ಮಾಡ್ಕೊಳ್ಳುವಂಥದ್ದು ಬರುತ್ತೆ. ಯಾರನ್ನ ಸೇಫ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಬಟ್ ಚೈತ್ರಾ ಕುಂದಾಪುರ ಅವರಿಗೆ ಮಾತ್ರ ತಕ್ಕ ಶಾಸ್ತಿ ಆಗಿದೆ, ಕರ್ಮ ರಿಟರ್ನ್ಸ್ ಅನ್ನುವಂಥದ್ದು ಪ್ರೂವ್ ಆಗಿದೆ. ಇನ್ನು ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಮಾತನಾಡ್ತಾರೆ. ಯಾಕಂತಂದರೆ ಪ್ರತಿ ಬಾರಿ ಬಂದಾಗ ಚೈತ್ರಾ ಕುಂದಾಪುರ ಅವರನ್ನು ಕಿಚ್ಚ ಸುದೀಪ್ ಅವರು ಮಾತನಾಡಿಸ್ತಾರೆ. ಬಟ್ ಈ ವಾರದ ಟಾಸ್ಕ್ ಯಾವ ರೀತಿಯಾಗಿ ನಡೀತು, ಮೋಸದಿಂದ ಹೆಂಗೆ ವಿನ್ ಆದರೂ, ಯಾರು ಗೆಲ್ಲಬೇಕಿತ್ತು, ಇವೆಲ್ಲದರ ಬಗ್ಗೆ ಮಾತನಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಭವ್ಯಗೌಡ ಚೈತ್ರಾ ಕುಂದಾಪುರ ಅವರ ಹೆಸರು ಕೇಳಿಬರುತ್ತಾ, ನೀವು ಮೋಸ ಮಾಡಿದ್ರಾ ಅನ್ನುವಂಥದ್ದು ಕೂಡ ಬರುತ್ತಾ, ಅಥವಾ ಫುಟೇಜನ್ನು ತೋರಿಸ್ತಾರಾ, ಫೌಲ್ ಕೊಟ್ಟಿರೋದಾಗಿರ್ಬೋದು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಕಿಚ್ಚ ಸುದೀಪ್ ಅವರು ಮಾತನಾಡ್ತಾರ ಅನ್ನೋದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಚೈತ್ರಾ ಕುಂದಾಪುರ ಸಖತ್ತಾಗಿ ಆಟವನ್ನು ಆಡಿದ್ರ, ಮೋಸ ಮಾಡಿದ್ರ, ಉಸ್ತುವಾರಿ ಹೇಗಿತ್ತು, ನಿನ್ನೆಯ ಆಟ ಆಕೆದ್ದು ಹೇಗಿತ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1,00,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೂ ಕೂಡ ಹೇಳಿ.